ಓಂ ಸರ್ವಸ್ಮ ಆತ್ಮನೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ ಪ್ರವಚನಮಾಲೆಯಲ್ಲಿ 71ನೇ ಭಾಗವನ್ನು ಇವತ್ತು ನಾವು ನೋಡಬೇಕು. ಅದರಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 73ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಮತ್ತು ಗೀತಾ ಪಾಠದಲ್ಲಿ ಇದು 70ನೇ ಅಧ್ಯಾಯ. ಪರೀಕ್ಷಿತನ ಜನನ ಆದದ್ದನ್ನು ನಾವು ನೋಡಿದ್ವಿ. ಪಾದೇನ ಕಮಲಾಭೇನ ಬ್ರಹ್ಮರುದ್ರಾರ್ಚಿತೇನ ಚ ಪಸ್ಪರ್ಶ ಪುಂಡರೀಕಾಕ್ಷ ಆಪಾದತಲಮಸ್ತಕಂ ಅಂತ ಆ ಶ್ಲೋಕ ವರ್ಣಿಸಿತ್ತು. ಹೀಗೆ ಕೃಷ್ಣ ಆ ಮೃತ ಶಿಶುವಿನ ಅಡಿಯಿಂದ ಮುಡಿಯವರೆಗೆ ಸ್ಪರ್ಶ ಮಾಡಿದಾಗ ಅದು ಮತ್ತೆ ಬದುಕಿತು ಅಂತ ವರ್ಣನೆ ಮಾಡ್ತಾರೆ. ಬ್ರಹ್ಮಾಸ್ತ್ರಂ ತು ತದಾ ಯದಾ ರಾಜನ್ ಕೃಷ್ಣೇನ ಪ್ರತಿಸಂಹೃತಂ. ಬ್ರಹ್ಮಾಸ್ತ್ರವನ್ನು ಕೃಷ್ಣ ಉಪಸಂಹೃತ ಮಾಡಿಕೊಂಡ. ಆಗ ಆ ಹೆರಿಗೆ ಮನೆಯೆಲ್ಲ ಬೆಳಕಿನಿಂದ ತುಂಬಿತು. ಅಲ್ಲಿರುವಂತಹ ದುಷ್ಟಶಕ್ತಿಗಳೆಲ್ಲ ಓಡಿ ಹೋದರು. ಆಕಾಶದಿಂದ ಕೃಷ್ಣನನ್ನು ಪ್ರಶಂಸಿಸುವಂತಹ ಮಾತುಗಳು ಕೇಳಿಬಂದವು. ಮತ್ತೆ ಆ ಬ್ರಹ್ಮಾಸ್ತ್ರವೂ ಕೂಡ ಚತುರ್ಮುಖ ಬ್ರಹ್ಮನ ಬಳಿಗೆ ಹೊರಟಾಯಿತು. ಎಲ್ಲ ಸ್ತ್ರೀಯರಿಗೂ ಬಹಳ ಸಂತೋಷ ಅನಿಸಿತು. ಮುಂದೆ ಕೃಷ್ಣ ಪುಣ್ಯಾಹವಾಚನ ಇತ್ಯಾದಿಗಳನ್ನ ಮಾಡಿಸಿದ. ಕೃಷ್ಣ ಆ ಮಗುವಿಗೆ ಉಡುಗೊರೆಯಾಗಿ ರತ್ನ, ಮುತ್ತು ಇತ್ಯಾದಿಗಳನ್ನು ಕೊಟ್ಟ. ಹಾಗೆ ಕೃಷ್ಣನ ಜೊತೆಗೆ ಬಂದಿದ್ದಂಥ ಯಾದವರು ಕೂಡ ಪಾರಿತೋಷಕಗಳನ್ನು ಆ ನವಜಾತ ಶಿಶುವಿಗೆ ಕೊಟ್ಟರು. ಕೃಷ್ಣನೇ ಆ ಮಗುವಿಗೆ ಹೀಗೊಂದು ನಾಮಕರಣವನ್ನು ಮಾಡಿದ. ನಿನ್ನ ತಂದೆಗೆ ನಾಮಕರಣ ಮಾಡಿದ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಿದ್ದಾರೆ. ಪರೀಕ್ಷೇಣೆ ಕುಲೇ ಯಸ್ಮಾತ್ ಜಾತೋಯಂ ಅಭಿಮನ್ಯುಜಃ ಪರೀಕ್ಷಿದಿತಿ ನಾಮಾಸ್ಯ ಭವತು ಇತಿ ಅಬ್ರವೀತ್ ತದಾ ಅಂತ ಆ ಶ್ಲೋಕ. ಪರೀಕ್ಷಿತ್ ಅಂತ ಅವನಿಗೆ ಹೆಸರು ಯಾಕೆ ಅಂದ್ರೆ, ಪಾಂಡವರ ವಂಶವೇ ಕ್ಷೀಣ ಆಗುವಂತಹ ಸಂದರ್ಭ ಬಂದಿತ್ತು. ಅಂತಹ ಪ್ರಸಂಗದಲ್ಲಿ ಈ ಕೃಷ್ಣ ಆ ಮಗುವನ್ನು ಬದುಕಿಸಿದ. ಮಗು ಹುಟ್ಟಿತು. ಹೀಗೆ ಕ್ಷೀಣವಾದ ಕುಲವೇ ಅಸ್ತಿತ್ವವೇ ಧಕ್ಕೆಗೊಳಗಾದಾಗ ಹುಟ್ಟಿದ ಮಗು ಇದು. ಅದಕ್ಕಾಗಿ ಅದಕ್ಕೆ ಪರೀಕ್ಷಿತ್ ಅಂತ ಹೆಸರು ಅಂತ ಕೇಳಿ ಬರ್ತದೆ. ಭಾಗವತದಲ್ಲಿ ಈ ಪರೀಕ್ಷಿತ್ ಶಬ್ದದ ಅರ್ಥವನ್ನ ಒಂದು ರೀತಿ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಈ ಪರೀಕ್ಷಿತ್ ಚಕ್ರವರ್ತಿ ಹುಟ್ಟಿದಾಗ ಜ್ಯೋತಿಷಜ್ಞರಾದಂತಹ ಬ್ರಾಹ್ಮಣರು ಅಲ್ಲಿಗೆ ಬಂದು ಆತನ ಕೀರ್ತಿ ಇತ್ಯಾದಿಗಳನ್ನ ವರ್ಣಿಸಿದರು. ಮತ್ತೆ ಮುನಿಶಾಪದಿಂದಾಗಿ ಈತನಿಗೆ ತಕ್ಷಕ ಸರ್ಪದಿಂದ ದಂಶನ ಆಗುತ್ತದೆ. ಆಗ ವೈರಾಗ್ಯ ಹೊಂದಿ ಈತ ಮುಂದೆ ತತ್ವಜ್ಞಾನವನ್ನು ಪಡೆದು ಸದ್ಗತಿಯನ್ನು ಪಡಿತಾನೆ ಅನ್ನೋದನ್ನ ಹೇಳಿದರು. ಇದು 1ನೇ ಸ್ಕಂದದ 11ನೇ ಅಧ್ಯಾಯದ 28, 29 ಈ ಶ್ಲೋಕಗಳು. ಅಲ್ಲಿ 30ನೇ ಶ್ಲೋಕ ಹೀಗೆ ವರ್ಣನೆ ಮಾಡ್ತದೆ. ಸ ಏಷ ಲೋಕೆ ವಿಖ್ಯಾತಃ ಪರೀಕ್ಷಿತೀಯ ಪ್ರಭು ಸರ್ಪದೃಷ್ಟಿ ಮನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ ಅಂತ. ಆ ಹುಡುಗ ಮುಂದೆ ಪ್ರತಿಯೊಂದು ಕಡೆನೂ ಕೂಡ ಸರ್ಪದೃಷ್ಟಿ ಮನುಧ್ಯಾಯನ್, ಯಾರೇ ಭೇಟಿಯಾದರೂ ಆ ಎಲ್ಲ ವ್ಯಕ್ತಿಗಳನ್ನು ಇವನು ಇವನೇ ಸರ್ಪ ಇರಬಹುದಾ, ಸರ್ಪ ರೂಪದಿಂದ ನನ್ನ ಇವನು ಕೊಲ್ಲಿಕ್ಕೆ ಬಂದಿರಬಹುದಾ ಅಂತ ಆಲೋಚನೆ ಮಾಡ್ತಿದ್ದಂತೆ. ಆದ್ರಿಂದ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಬಂತು ಅಂತ ವರ್ಣನೆ ಇದೆ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ಹೀಗೆ ಶ್ಲೋಕ ಇದೆ. ಉತ್ತರ ಭಾರತದ ಭಾಗವತದ ಪಾಠದಲ್ಲಿ ಅದೇ ಶ್ಲೋಕ ಸ್ವಲ್ಪ ವ್ಯತ್ಯಸ್ತ ಆಗಿದೆ. 1ನೇ ಸ್ಕಂದದ 12ನೇ
ಅಧ್ಯಾಯದ 30ನೇ ಶ್ಲೋಕ ಅದು. ಗರ್ಭೆ ದೃಷ್ಟ ಮನುಧ್ಯಾಯನ್ ಪರೀಕ್ಷೇತ ನರೇಶ್ವಿಹ. ಗರ್ಭದಲ್ಲಿ ಕಂಡಂಥ ಆ ಭಗವಂತನನ್ನ ಅವನು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇದ್ದ. ಹಿಂದೆ ಅವನು ಗರ್ಭದಲ್ಲಿ ಆ ಮಗುವನ್ನು ಕಂಡಿದ್ದ, ಆ ಭಗವಂತನನ್ನು ಕಂಡಿದ್ದ ಅಂತ ಹಿಂದೊಂದು ಕಡೆ ವರ್ಣನೆ ಇದೆ. ಆ ಶ್ಲೋಕವನ್ನು ಈಗ ಮುಂದೆ ಹೇಳ್ತೇನೆ. ಹೀಗೆ ಗರ್ಭದಲ್ಲಿ ಕಂಡಂತಹ ಭಗವಂತನನ್ನ ಅವನು ಯಾವತ್ತೂ ಪರೀಕ್ಷೇತ, ತನ್ನ ಸುತ್ತಮುತ್ತಲಿರುವಂತಹ ಯಾರೇ ವ್ಯಕ್ತಿಗಳು ಬಂದರೂ ಅವರಲ್ಲಿ ಆ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡ್ತಿದ್ದ. ಯಾಕಂದ್ರೆ ಗರ್ಭದಲ್ಲಿ ಹಿಂದೆ ತಾನು ಚಿಕ್ಕವನಿದ್ದಾಗ, ಗರ್ಭಸ್ಥನಾಗಿದ್ದಾಗ ಕಂಡ ಭಗವಂತನನ್ನ ಅವನು ನೆನಪಿಸಿಕೊಳ್ತಿದ್ದ ಅಂತ ಪಾಠ ಇದೆ. ಸರ್ಪದೃಷ್ಟಿ ಮನುಧ್ಯಾಯನ್ ಅಂತ ದಕ್ಷಿಣ ಭಾರತದ ಪಾಠದಲ್ಲಿದ್ರೆ, ಗರ್ಭೇ ದೃಷ್ಟ ಮನುಧ್ಯಾಯನ್ ಅಂತ ಹೀಗೆ ಪಾಠ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಒಂದು ರೀತಿಯಿಂದ ಉತ್ತರ ಭಾರತದ ಪಾಠ ಚೆನ್ನಾಗಿದೆ ಅಂತ ಕಾಣಿಸ್ತದೆ. ಭಾಗವತದ 1ನೇ ಸ್ಕಂದದ 11ನೇ ಅಧ್ಯಾಯವೇ ಅಥವಾ 12ನೇ ಅಧ್ಯಾಯದಲ್ಲೇ ಒಂದು 20 ಶ್ಲೋಕಗಳ ಹಿಂದೆ ಹೀಗೊಂದು ಪರೀಕ್ಷಿತ ರಾಜನ ಬಗ್ಗೆ ಉಲ್ಲೇಖ ಇದೆ. ಪರೀಕ್ಷಿತ ರಾಜ ಗರ್ಭದಲ್ಲಿದ್ದಾಗ ಆ ಬ್ರಹ್ಮಾಸ್ತ್ರದ ಬೆಂಕಿ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ತೊಡಗಿತ್ತು. ಒಬ್ಬ ವ್ಯಕ್ತಿ ತನ್ನ ಸುತ್ತಲೂ ನಿಂತುಕೊಂಡು ತನ್ನನ್ನು ರಕ್ಷಿಸ್ತಾ ಇರುವುದನ್ನು ಅವನು ಕಂಡಂತೆ. ತದರ್ಶ ಪುರುಷಂ ಕಂಚಿತ ದಶ್ಯಮಾನ ಅಸ್ತ್ರ ತೇಜಸ ಅಂಗುಷ್ಠ ಮಾತ್ರಂ ಅಮಲಂ ಸ್ಫುರತ್ ಪುರಟ ಮೌಲಿನಂ ಆಪಿಚ್ಯ ದರ್ಶನಂ ಶ್ಯಾಮಂ ತಟಿದ್ವಾಸಸಮಚ್ಯುತಂ ಅದ್ಭುತಂ ಶ್ರೀಮದ್ದೀರ್ಘ ಚತುರ್ಬಾಹುಂ ತಪ್ತ ಕಾಂಚನ ಕುಂಡಲಂ ಕ್ಷತಜಾಕ್ಷಂ ಗದಾಪಾಣಿಂ ಆತ್ಮನಃ ಸರ್ವತೋದಿಶಂ ಪರಿಭ್ರಮಂತಂ ಉಲ್ಕಾಭಾಂ ಭ್ರಾಮಯಂತಂ ಗದಾಮು ಅಂತ. ಪರೀಕ್ಷಿತ ರಾಜನಿಗೆ ರಕ್ಷಣೆ ಒದಗಿಸ್ತಾ ಇದ್ದಂತಹ ವ್ಯಕ್ತಿ 16 ವರ್ಷದ ತರುಣನಂತೆ ಕಾಣ್ತಾ ಇದ್ದ. ಗಾತ್ರದಲ್ಲಿ ಹೆಬ್ಬೆಟ್ಟಿನಷ್ಟಿದ್ದ. ನೀಲವರ್ಣದ ಮೈಕಾಂತಿ, ಪೀತಾಂಬರ ಹುಟ್ಟಿದ್ದ, ಹೊಳೆಯುವ ಚಿನ್ನದ ಕಿರೀಟ, ಕುಂಡಲ ಇತ್ಯಾದಿ ಧರಿಸಿದ್ದ. ಚತುರ್ಭುಜ ಅಜಾನುಬಾಹುವಾಗಿದ್ದ. ಗದೆಯಂಥ ಆ ಉಲ್ಕೆಯಂಥ ಗದೆಯನ್ನ ಸುತ್ತಲೂ ತಿರುಗಿಸ್ತಾ ಇವನಿಗೆ ರಕ್ಷಣೆ ಕೊಡ್ತಿದ್ದ. ಅಸ್ತ್ರತೇಜ ಸ್ವಗದಯ ನೀಹಾರಮಿವ ಗೋಪತಿ ವಿಧಮಂತಂ ಸನ್ನಿಕರ್ಷೆ ಪರ್ಯೇಕ್ಷತ ಕೈತ್ಯಸೌ. ಸೂರ್ಯ ಮಂಜನ್ನ ತನ್ನ ಕಿರಣಗಳ ಮೂಲಕ ತಡೆಯುವಂತೆ ಅಸ್ತ್ರದ ಜ್ವಾಲೆಯನ್ನ, ಬ್ರಹ್ಮಾಸ್ತ್ರದ ಜ್ವಾಲೆಯನ್ನ ಆ ಹೆಬ್ಬೆಟ್ಟಿನ ಗಾತ್ರದ ಪುರುಷ ಭಗವಂತ ತಡಿತಾ ಇದ್ದ. ಯಾರಿವನು ತನ್ನ ಸಮೀಪದಲ್ಲಿದ್ದಾನೆ ಅಂತ ಈ ಪರೀಕ್ಷಿತ ಅವನನ್ನು ಪರೀಕ್ಷಿಸುತ್ತಿದ್ದ. ಪರೀಕ್ಷಿತ ಐಕ್ಷತ, ಸುತ್ತಲೂ ನೋಡ್ತಾ ಇದ್ದ. ಕೈತ್ಯಸು, ಯಾರೀತ ಅಂತ ನೋಡ್ತಾ ಇದ್ದ. 10 ತಿಂಗಳನ್ನ ಆ ಶಿಶು ತಲುಪಿದಾಗ ಆ ಭಗವಂತ ಅಂತರ್ಧಾನ ಹೊಂದಿಬಿಟ್ಟ. ಮುಂದೆ ಬ್ರಹ್ಮಾಸ್ತ್ರ ಕಾರ್ಯ ಮಾಡಿತ್ತು. ಅವನು ಸತ್ತು ಹುಟ್ಟಿದ. ಆ ಭಗವಂತ ಮತ್ತೆ ಅವನನ್ನ ಬದುಕಿಸಿದ ಅನ್ನೋ ಕಥೆಯನ್ನೆಲ್ಲ ನಾವೀಗ ನೋಡಿದ್ದೇವೆ. ಹೀಗೆ ಪರೀಕ್ಷಿತ ಅಂದ್ರೆ ತನ್ನ ಸುತ್ತಲೂ ಭಗವಂತನ ಅಸ್ತಿತ್ವವನ್ನ ಗರ್ಭದಲ್ಲಿದ್ದಾಗಲೇ ಕಾಣಬಲ್ಲವನಾಗಿದ್ದ ಅಂತ ಒಂದರ್ಥ. ಮತ್ತೊಂದರ್ಥ, ಕುಲದ ಅಸ್ತಿತ್ವವೇ ಧಕ್ಕೆಗೊಳಗಾದಾಗ ಹುಟ್ಟಿದವನು, ಕುಲದ ಮುಂದುವರಿಕೆಗೆ ಕಾರಣನಾದವನು ಅಂತ ಅರ್ಥ. ಇವೆರಡು ಅರ್ಥಗಳು ಆ ಪರೀಕ್ಷಿತ ಶಬ್ದಕ್ಕೆ ಬರ್ತವೆ. ಆ ಬಾಲಕನಿಗೆ 1 ತಿಂಗಳಾಗುವ ಹೊತ್ತಿಗೆ ಪಾಂಡವರು ಯಜ್ಞಕ್ಕೆ ಬೇಕಾದಂತಹ ರಕ್ತ, ಮುತ್ತು, ಬಂಗಾರ ಇತ್ಯಾದಿಗಳನ್ನೆಲ್ಲ ತೆಗೆದುಕೊಂಡು ಹಸ್ತಿನಾವತಿಗೆ ಮರಳಿದರು. ಕೃಷ್ಣನಿಗೆ ಅದು ತಿಳಿಯಿತು. ಯಾದವರೆಲ್ಲರೂ ಕೃಷ್ಣನ ಜೊತೆಗೆ ಮಹಾದ್ವಾರದ ಬಳಿಗೆ ಹೋದರು. ಪಾಂಡವರನ್ನ ಸ್ವಾಗತಿಸಿದರು. ನಟರು, ನರ್ತಕಿಯರು ಅಲಂಕಾರ ಮಾಡಿಕೊಂಡು ನರ್ತನ ಮಾಡ್ತಾ ಇದ್ರು. ಪಾಂಡವರು ಆ ಸ್ವಾಗತವನ್ನ ಸ್ವೀಕಾರ ಮಾಡಿ ತಮ್ಮ ನಗರದ ಒಳಗೆ ಬಂದರು.
ಧೃತರಾಷ್ಟ್ರ ಮೊದಲಾದವರ ಬಳಿಗೆ ಹೋಗಿ ತಮ್ಮ ತಮ್ಮ ಹೆಸರು ಹೇಳಿ ನಮಸ್ಕಾರ ಮಾಡಿದ್ರು. ಗಾಂಧಾರಿಗೆ ನಮಸ್ಕಾರ ಮಾಡಿದ್ರು. ಮತ್ತೆ ಯುಯುತ್ಸು ಅವನನ್ನು ಆಲಂಗಿಸಿಕೊಂಡ್ರು. ಮುಂದೆ ಕೃಷ್ಣನನ್ನ ಗೌರವಿಸಿದರು. ಅದೇ ಸಂದರ್ಭದಲ್ಲಿ ಆ ಪರೀಕ್ಷಿತನ ಜನನ ಆಗಿದ್ದನ್ನು ಕೂಡ ಕೇಳಿದರು. ಕೆಲವು ದಿವಸ ಕಳೆದ ಬಳಿಕ ಆ ಯುಧಿಷ್ಠಿರ ಒಂದು ಮಾತುಕತೆಯ ಪ್ರಸಂಗದಲ್ಲಿ ವೇದವ್ಯಾಸರಿಗೆ ಈ ಮುಂದಿನಂತೆ ಹೇಳಿದ: ತಮ್ಮ ಅನುಗ್ರಹದಿಂದ ಐಶ್ವರ್ಯವನ್ನು ತಂದಿದ್ದೇನೆ, ಇನ್ನ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಬಯಸ್ತೇನೆ. ನಾವೆಲ್ಲರೂ ತಮ್ಮ ಮತ್ತು ಕೃಷ್ಣನ ಅಧೀನರಾಗಿದ್ದೇವೆ. ಆಗ ವ್ಯಾಸರು ಹೇಳಿದರು, ನಿನಗೆ ಯಜ್ಞ ಮಾಡಲಿಕ್ಕೆ ನಾನು ಅನುಮತಿಯನ್ನು ಕೊಟ್ಟಿದ್ದೇನೆ, ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನೆಲ್ಲ ಮಾಡಿಕೊ. ಅಶ್ವಮೇಧೇಹಿ ರಾಜೇಂದ್ರ ಪಾವನಃ ಸರ್ವಪಾಪ್ಮನಾಂ ತೇನ ಇಷ್ಟ್ವಾ ತ್ವಂ ವಿಪಾಪ್ಮಾವೈ ಭವಿತಾ ನಾತ್ರ ಸಂಶಯ. ಎಲ್ಲಾ ಪಾಪಗಳನ್ನು ಪರಿಹರಿಸುವಂತಹ ಯಜ್ಞ ಅದು. ಹಾಗಾಗಿ ಅದನ್ನು ಮಾಡಿ ನಿನ್ನ ಮನಸ್ಸಿನ ಸಂಕಟವನ್ನ, ಪಾಪವನ್ನೆಲ್ಲ ಪರಿಹಾರ ಮಾಡಿಕೊ. ಹೀಗೆ ವ್ಯಾಸರ ಸೂಚನೆಯನ್ನು ಕೇಳಿ ಮುಂದೆ ಕೃಷ್ಣನ ಬಳಿಗೆ ಹೋದ ಈ ಯುಧಿಷ್ಠಿರ. ನೀನು ಯಾವ ರೀತಿಯಾಗಿ ಮುಂದಿನ ಮಾರ್ಗದರ್ಶನ ಮಾಡ್ತೀಯೋ ಅದರಂತೆ ನಾವು ಮುಂದಿನ ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ. ನಿನ್ನ ಪ್ರಭಾವದಿಂದ ಸಿಕ್ಕ ರಾಜ್ಯವನ್ನೇ ನಾವೀಗ ಆಳ್ತಾ ಇದ್ದೀವಿ. ಪರಾಕ್ರಮದಿಂದ, ಬುದ್ಧಿ ಚಾತುರ್ಯದಿಂದ ನೀನೇ ಈ ಭೂಮಂಡಲವನ್ನು ಗೆದ್ದವನು. ನಮಗೆ ಪರಮ ಗುರುವು ಕೂಡ ನೀನು ಹೌದು. ತ್ವಂಹಿನಃ ಪರಮೋ ಗುರುಹು ತ್ವಯೀಷ್ಟವತಿ ಧರ್ಮಜ್ಞ ವಿಪಾಪ್ಮಾಸ್ಯಾಮಹಂ ವಿಭೋ ತ್ವಂ ಹಿ ಯಜ್ಞ ಅಕ್ಷರ ಶಬ್ದ ಧರ್ಮಜ್ಞ ತ್ವಂ ಪ್ರಜಾಪತಿ. ಆದ್ದರಿಂದ ನೀನೇ ಈ ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಬೇಕು. ನಮ್ಮೆಲ್ಲರೊಳಗೆ ನಿಂತು ಅಶ್ವಮೇಧ ಯಾಗವನ್ನ ಮಾಡಿಸುವವನು ನೀನೇ ಅಂತ ಅವನ ಅಭಿಪ್ರಾಯ. ತ್ವಯಿ ಇಷ್ಟವತಿ, ನೀನು ಯಜ್ಞ ಮಾಡಿದಾಗ ನಮ್ಮೆಲ್ಲರ ಪಾಪವನ್ನು ನಾವು ಕಳ್ಕೊಳ್ತೇವೆ. ನೀನು ಯಜ್ಞನಾಗಿದ್ದಿ, ಅಕ್ಷರ, ನಾಶರಹಿತ, ಯಜ್ಞ ಸ್ವರೂಪ, ಧರ್ಮ ಸ್ವರೂಪನೂ ನೀನೇ. ತ್ವಂ ಗತಿ ಸರ್ವಭೂತಾನಾಂ ಇತಿ ಮೇ ನಿಶ್ಚಿತಾ ಮತಿ. ತ್ವಯಿ ಇಷ್ಟವತಿ ಅಂತ ಬಂದಿದೆ ಅಲ್ಲಿ. ತುಂಬಾ ಸುಂದರವಾದಂತಹ ಒಂದು ಮಾತದು. ನೀನೇ ಯಾಗದ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಯಜ್ಞವನ್ನು ಮಾಡಿದಾಗ ನಮ್ಮ ಪಾಪವನ್ನೆಲ್ಲ ನಾವು ಕಳ್ಕೊಳ್ತೇವೆ ಅಂತ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಅಥೋ ಅಯಂ ವೈ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ, ಈ ಎಲ್ಲರ ಅಂತರ್ಯಾಮಿಯಾದ ಈ ಭಗವಂತನೇ ಈ ಜಗತ್ತೆಲ್ಲದಕ್ಕೂ ಕೂಡ ಆಶ್ರಯ ಅಂತ ವರ್ಣನೆ ಮಾಡಿದ್ದಾರೆ. ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೇ ದೇವಾಶ್ರಯೋ ಭವೇತ್ ಅಂತ ಬೃಹದಾರಣ್ಯಕ ಉಪನಿಷತ್ತು ಅದನ್ನು ವರ್ಣಿಸ್ತದೆ. ಎಲ್ಲ ಗೃಹಸ್ಥರಲ್ಲಿ ಇದ್ದು ಯಜ್ಞಗಳನ್ನು ಮಾಡುವವನು ಅವನೇ. ಆ ಮೂಲಕ ದೇವತೆಗಳಿಗೆ ಆಹುತಿ ಕೊಟ್ಟು ಅವರನ್ನು ತೃಪ್ತರನ್ನಾಗಿ ಮಾಡುವವನು ಕೂಡ ಅವನೇ ಆಗಿದ್ದಾನೆ. ಆ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಕೃಷ್ಣ ಆ ಮಾತನ್ನು ಕೇಳಿ ಮುಂದಿನಂತೆ ಹೇಳಿದೆ: ತ್ವಮೈವೇತನ್ ಮಹಾಬಾಹೋ ವಕ್ತುಮರ್ಹಸಿ ಅರಿಂದಮ. ಇಂಥ ವಿನಯದ ಮಾತುಗಳನ್ನ, ಧರ್ಮದ ಮಾತುಗಳನ್ನು ಆಡುವವನು ನೀನಲ್ಲದೆ ಬೇರೆ ಯಾರೂ ಅಲ್ಲ. ತ್ವಂಚಾದ್ಯ ಕುರುವೀರಾಣಾಂ ಧರ್ಮಾಣಾಂ ಅತಿ ವಿರಾಜಸೆ, ಧರ್ಮೇಣ ಅತಿ ವಿರಾಜಸೆ. ಎಲ್ಲ ಕುರುವಂಶದ ರಾಜರಲ್ಲಿ ನೀನೊಬ್ಬ ಶ್ರೇಷ್ಠ. ಮುನೀಭೂತಾಸ್ಮತೆ ರಾಜನ್ ತ್ವಂನೋ ರಾಜ ಗುರುರ್ಮತಃ. ಭಗವಂತನೇ, ರಾಜನಾದ ಯುಧಿಷ್ಠಿರನೇ, ನಾವೆಲ್ಲರೂ ಕೂಡ ನಿನಗೆ ಗುಣೀಭೂತರಾಗಿದ್ದೇವೆ, ನಿನ್ನ ಅಧೀನರಾಗಿದ್ದೇವೆ. ನೀನು ನಮಗೆಲ್ಲರಿಗೂ ರಾಜನೂ ಕೂಡ ಆಗಿದ್ದಿ, ಹಾಗೆ ವಯಸ್ಸಿನಿಂದ ಹಿರಿಯನಾದ್ರಿಂದ ಗುರು ಕೂಡ ಆಗಿದ್ದಿ. ಗುಣೀಭೂತ ಅಂದ್ರೆ ಅಧೀನರಾದವರು ಅಂತ ಅರ್ಥ. ಇದು ಉತ್ತರ ಭಾರತದ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲೆಲ್ಲ ಗುಣೀಭೂತ ಅಂತಾನೆ ಇದೆ. ವೈಷ್ಣವ ಪಾಠದಲ್ಲಿ ಒಂದ್ ಕಡೆ ಗುರುಭೂತ ಅಂತಿದೆ. ಆ ಪಾಠ ಸಮೀಚೀನವಾದ ಪಾಠ ಅಲ್ಲ. ಯಾಕೆ ಅಂದ್ರೆ ಅದನ್ನು ಹೀಗೆ ನಾವು ಗಮನಿಸಬಹುದು.
ಶ್ಲೋಕದಲ್ಲಿ ಈ ಮುಂದಿನಂತಿದೆ. ಗುರುಭೂತಸ್ತು ಮೇ ರಾಜನಾದ ಯುಧಿಷ್ಠಿರನೇ, ಮೇ ನನಗೆ ಏಕವಚನ ಅದು. ತ್ವಂ ನೀನು ಗುರುಭೂತಃ ಗುರುವಾದವನು. ವೈಷ್ಣವ ಪಾಠದಲ್ಲಿ ಗುರು ಅಂತಿದೆ, ಹಾಗರ್ಥ ಇಟ್ಕೊಂಡು ನೋಡೋಣ ಏನಾಗ್ತದಂತ. ಗುರುಭೂತನಾದವನು. ಮತ್ತು ನಹ ನಮಗೆ ರಾಜನಾದವನು. ಗುರುವೆಂದು. ಮತಃ ನೀನು ಸ್ವೀಕರಿಸಲ್ಪಟ್ಟಿದ್ದಿ ಅಂತ ಅದರ ಅರ್ಥ. ಮೊದಲು ಮೇ ನನಗೆ ನೀನು ಗುರುವಾಗಿದ್ದಿ ಅಂತ ಹೇಳಿದೆ. ಮುಂದೆ ನಮಗೆ ನೀನು ಗುರುವಾಗಿದ್ದಿ, ರಾಜನೂ ಆಗಿದ್ದಿ ಅಂತ ಹೇಳ್ತಿದ್ದಾನೆ. ಆ ಮಾತುಗಳಲ್ಲಿ ಹೊಂದಾಣಿಕೆ ಕಾಣೋದಿಲ್ಲ. ಮೊದಲು ಏಕವಚನದಿಂದ ನನಗೆ ಅಂದ್ರೆ ಕೃಷ್ಣನಿಗೆ ನೀನು ಗುರುವಾಗಿದ್ದಿ ಅಂತ ಹೇಳಿದೆ. ಮುಂದೆ ನಮಗೆಲ್ರಿಗೂ ನೀನು ಗುರುವಾಗಿದ್ದಿ, ರಾಜನೂ ಆಗಿದ್ದಿ ಅಂತ ಹೇಳ್ತಿದ್ದಾನೆ. ಹಾಗೆ ವ್ಯಾಕರಣದ ದೃಷ್ಟಿಯಿಂದ ಅದು ತಪ್ಪಲ್ಲದೆ ಹೋದ್ರೂ ಕೂಡ ಹಾಗೆ ಮಾತನ್ನ ಯಾರೂ ಸಾಮಾನ್ಯವಾಗಿ ಆಡೋದಿಲ್ಲ. ನಮಗೆಲ್ರಿಗೂ ನೀನು ಹಿರಿಯ ಗುರು ಹಿರಿಯ ಅಂತ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ ಕನ್ನಡದಲ್ಲೂ ಕೂಡ. ನಮಗೆಲ್ರಿಗೂ ನೀನು ಹಿರಿಯ ಗುರು ಅಂತ ಅಷ್ಟೇ ಅದರ ತಾತ್ಪರ್ಯ. ಅದರಿಂದ ಗುಣೀಭೂತಾಹ ಸ್ಮತೆ ರಾಜನ್ ಅಂತೀಗೇನು ಬೇರೆ ಪಾಠಗಳಲ್ಲಿದೆ, ಅಲ್ಲೆಲ್ಲ ವಯಂ ನಾವು, ತೇ ನಿನಗೆ ಗುಣೀಭೂತಾಹ ಅಧೀನರಾದವರು ಅಂತ ಸ್ಮ ಅಂತ ಬಹುವಚನವೇ ಇದೆ. ಗುಣೀಭೂತಾಹ ಸ್ಮ ಅನ್ನುವುದಲ್ಲ, ಗುಣೀಭೂತಾಹ ಅಸ್ಮಿ ಸ್ವಹ ಸ್ಮ. ಅಸ್ಮ ಅನ್ನೋದು ಬಹುವಚನ. ನಾನು ಅದನ್ನು ಹೇಳುವಾಗ ಸ್ವಲ್ಪ ಪ್ರಮಾದ ಮಾಡಿದೆ. ಗುಣೀಭೂತಾಹ ಅನ್ನುವುದು ಹಾಗೆ ಸ್ಮಃ ಅನ್ನುವುದು ಕೂಡ ಬಹುವಚನವೇ. ಮತ್ತೆ ಮುಂದೆ ನಹ ನಮಗೆ, ಅದು ಬಹುವಚನವೇ. ನೀನು ರಾಜನೂ ಆಗಿದ್ದಿ, ಗುರುವೂ ಆಗಿದ್ದಿ. ಹೀಗೆ ಗುಣೀಭೂತ ಅನ್ನೋ ಪಾಠವೇ ಸರಿ. ಯಜಸ್ವ ಮದನುಜ್ಞಾತಃ, ನನ್ನ ಸಮ್ಮತಿ ಇದೆ, ನೀನು ಯಜ್ಞ ಮಾಡು. ಹಾಗೆ ಈ ಯಜ್ಞ ಮಾಡಲಿಕ್ಕೆ ಯಾವ ಕಾರ್ಯವನ್ನು ನಾವು ಮಾಡಬೇಕು ಅಂತ ನೀನು ಸಹಾಯಕರಾಗಿ ನಾವೇನೇನು ಮಾಡಬೇಕು ಅಂತ ನೀನು ಬಯಸ್ತೀಯೋ ಅದನ್ನೂ ಹೇಳು. ಭೀಮಾರ್ಜುನ ನಕುಲ ಸಹದೇವರು ಮತ್ತು ನಾನು ಎಲ್ಲರೂ ಸೇರಿ ಈ ಕಾರ್ಯವನ್ನ ನಾವು ಮಾಡ್ತೇವೆ. ಆದ್ರಿಂದ ಅಶ್ವಮೇಧ ಯಾಗವನ್ನು ಈಗ ಪ್ರಾರಂಭಿಸುವಂತ ಅವರು ಕೃಷ್ಣ ಯುಧಿಷ್ಠಿರನಿಗೆ ಸೂಚನೆ ಕೊಟ್ಟ. ಅಲ್ಲಿಗೆ ಈ ಪ್ರಸ್ತುತ ಅಧ್ಯಾಯ ಸಮಾಪ್ತವಾಗಿದೆ. ಮಹಾಭಾರತದ 32 ಸಂಪುಟಗಳಲ್ಲಿ 30 ಸಂಪುಟಗಳು ಕೂಡ ಈ ಅಧ್ಯಾಯದೊಂದಿಗೆ ಸಮಾಪ್ತಿಯನ್ನು ಕಾಣುತ್ತವೆ.